ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ರಿಲಯನ್ಸ್ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ರೆವೆನ್ಯೂ ಇಯರ್ ಆನ್ ಇಯರ್ 15% ಜಾಸ್ತಿ ಆಗಿದೆ. ಹಾಗೆ ರಿಲಯನ್ಸ್ ನ ಬೋರ್ಡ್ ಫಂಡ್ ರೈಸಿಂಗ್ ನ ಬಗ್ಗೆ ಕೂಡ ಡಿಸ್ಕಷನ್ಸ್ ಅನ್ನ ಮಾಡಿದ್ದಾರೆ. 20,000 ಕೋಟಿಗೆ ಫಂಡ್ ರೈಸ್ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಫಂಡ್ ರೈಸಿಂಗ್ ಏನಿದೆ ಪ್ರೈವೇಟ್ ಪ್ಲೇಸ್ಮೆಂಟ್ ನ ಮೂಲಕ ಆಗುತ್ತೆ. ಅಂದ್ರೆ ಇವರು ಡೆಬೆಂಚರ್ ಗಳ ಮೂಲಕ ಈ ಫಂಡ್ ರೈಸಿಂಗ್ ಅನ್ನ ಮಾಡ್ತಿದ್ದಾರೆ. ಪ್ರೈವೇಟ್ ಪ್ಲೇಸ್ಮೆಂಟ್ ಅಂದಾಗ ಈ ಒಂದು ಫಂಡ್ ರೈಸಿಂಗ್ ನಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಕೆಲವೊಂದಿಷ್ಟು QIB ಗಳಿಗೆ ಇವರು ಡೆಬೆಂಚರ್ಸ್ ಗಳನ್ನ ಇಶ್ಯೂ ಮಾಡಿ 20,000 ಕೋಟಿಯ ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ. ಸೊ ಓವರ್ ಆಲ್ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ರಿಲಯನ್ಸ್ ತಮ್ಮ ಫಿಗರ್ಸ್ ಅನ್ನ ಕ್ರೋರ್ಸ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಈ ಕ್ವಾರ್ಟರ್ ನಲ್ಲಿ ರಿಲಯನ್ಸ್ 2,23,000 ಕೋಟಿಯ ರೆವೆನ್ಯೂ ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ರೆವೆನ್ಯೂ 2,36,000 ಕೋಟಿ ಇತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ನಲ್ಲಿ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2 ಲಕ್ಷ ಕೋಟಿಯ ಎಕ್ಸ್ಪೆನ್ಸಸ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ ನಲ್ಲಿ ಎಕ್ಸ್ಪೆನ್ಸಸ್ ಇನ್ನೂ ಕೂಡ ಜಾಸ್ತಿ ಇತ್ತು. ಸೊ ಎಕ್ಸ್ಪೆನ್ಸಸ್ ಅನ್ನ ಸಾಕಷ್ಟು ಮಟ್ಟಿಗೆ ರಿಲಯನ್ಸ್ ಕಡಿಮೆ ಮಾಡಿದ್ದಾರೆ. ಈ ಕ್ವಾರ್ಟರ್ ನಲ್ಲಿ 15,792 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ಸ್ 13,656 ಕೋಟಿ ಇತ್ತು. ಕಳೆದ ಕ್ವಾರ್ಟರ್ ನಲ್ಲಿ ರೆವೆನ್ಯೂ ಜಾಸ್ತಿ ಇದ್ರೂ ಕೂಡ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದ್ದರಿಂದ ಪ್ರಾಫಿಟ್ ಕಡಿಮೆ ಕಾಣಿಸ್ತಿದೆ. ಈ ಕ್ವಾರ್ಟರ್ ನಲ್ಲಿ ಅವರು ಎಕ್ಸ್ಪೆನ್ಸಸ್ ಅನ್ನ ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಿ ಪ್ರಾಫಿಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಇದಕ್ಕೆ ಮೇಜರ್ ರೀಸನ್ 2021 ಡಿಸೆಂಬರ್ ನಲ್ಲಿ ಇವರು ಕೆಲವೊಂದಿಷ್ಟು ಎಕ್ಸೆಪ್ಷನಲ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಅದರಿಂದ ನಮಗೆ ಪ್ರಾಫಿಟ್ 18,549 ಕೋಟಿ ಡಿಕ್ಲೇರ್ ಆಗಿತ್ತು. ಸೊ ಆ ಒಂದು ಎಕ್ಸೆಪ್ಷನಲ್ ಐಟಮ್ಸ್ ಅನ್ನ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ ಫ್ಲಾಟ್ ಆಗಿ ಕಾಣಿಸುತ್ತೆ. ರಿಲಯನ್ಸ್ ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್. ಆಯಿಲ್ ಟು ಕೆಮಿಕಲ್, ಗ್ಯಾಸ್, ರಿಟೇಲ್, ಡಿಜಿಟಲ್ ಸರ್ವಿಸಸ್, ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ. ಆಯಿಲ್ ಟು ಕೆಮಿಕಲ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಇವರ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಸ್ವಲ್ಪ ಫಾಲ್ ಆಗಿದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್, ರಿಟೇಲ್, ಡಿಜಿಟಲ್ ಸರ್ವಿಸಸ್ ನಲ್ಲಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಫೈನಾನ್ಷಿಯಲ್ ಸರ್ವಿಸಸ್ ನಲ್ಲೂ ಕೂಡ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತಾ ಇದೆ. ಓವರ್ ಆಲ್ ಎಲ್ಲ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ರಿಸಲ್ಟ್ ನಿಂದ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಬ್ರೋಕರೇಜ್ ಗಳು ರಿಲಯನ್ಸ್ ಅಲ್ಲಿ ಬುಲಿಶ್ ಆಗಿದ್ದಾರೆ. ಈ ಒಂದು ರಿಸಲ್ಟ್ ನ ನಂತರ ಮತ್ತೆ ಬ್ರೋಕರೇಜ್ ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಡ್ತಾರೆ. ಸೊ ಆ ಟಾರ್ಗೆಟ್ಸ್ ನಮಗೆ ಸೋಮವಾರ ನೋಡೋದಕ್ಕೆ ಸಿಗುತ್ತೆ. JSW ಸ್ಟೀಲ್ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. JSW ಸ್ಟೀಲ್ ಕೂಡ ಶುಕ್ರವಾರ ದಿನ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಟಿಕೆಟ್ ಟೇಪ್ ಆಪ್ ನಲ್ಲಿ ಫೈನಾನ್ಷಿಯಲ್ ಸೆಗ್ಮೆಂಟ್ ಗೆ ನೀವು ಹೋದಾಗ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನೀವು ನೋಡಬಹುದಾಗುತ್ತೆ. ಸೊ ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಟೋಟಲ್ ರೆವೆನ್ಯೂ ನಮಗೆ 39,000 ಕೋಟಿ ಡಿಕ್ಲೇರ್ ಆಗಿದೆ. ಸೆಪ್ಟೆಂಬರ್ 2022 ರೆವೆನ್ಯೂ 42,550 ಕೋಟಿ ಇತ್ತು. ಸೊ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ಕೂಡ ರೆವೆನ್ಯೂನ ಕಂಪೇರ್ ಮಾಡಬೇಕಾಗುತ್ತೆ. ಡಿಸೆಂಬರ್ 2021 ಇವರು 38,000 ಕೋಟಿಯಷ್ಟು ರೆವೆನ್ಯೂನ ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ರೆವೆನ್ಯೂ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ನೆಟ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಳೆದ ಕ್ವಾರ್ಟರ್ ನಲ್ಲಿ ಇವರು 848 ಕೋಟಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್ ನಿಂದ ನಮಗೆ ಲಾಸಸ್ ಡಿಕ್ಲೇರ್ ಆಗಿದ್ದು ಕಾಣಿಸ್ತಿತ್ತು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಅವರು 490 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ 86% ಫಾಲ್ ಆಗಿದೆ. ಸೊ ಡಿಸೆಂಬರ್ 2021 ರೆವೆನ್ಯೂ ಕಡಿಮೆ ಇದ್ರೂ ಕೂಡ ಯಾಕೆ ನಮಗೆ ಅಷ್ಟು ಒಳ್ಳೆ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗ್ತದೆ ಅಂದ್ರೆ ಆಗ ಸ್ಟೀಲ್ ನ ಪ್ರೈಸಸ್ ತುಂಬಾನೇ ಜಾಸ್ತಿ ಇತ್ತು. ಅದರಿಂದ ಸ್ಟೀಲ್ ಕಂಪನಿಗಳು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಈಗ ರೀಸೆಂಟ್ ಆಗಿ ಸ್ಟೀಲ್ ನ ಪ್ರೈಸಸ್ ಕೂಡ ಕಡಿಮೆ ಆಗಿದೆ. ಹಾಗೆ ಟಿಕೆಟ್ ಟೇಪ್ ಆಪ್ ಅಲ್ಲಿ ನೀವು ಕಂಪನಿಯ ಪರ್ಫಾರ್ಮೆನ್ಸ್, ವ್ಯಾಲ್ಯೂಯೇಷನ್, ಗ್ರೋತ್, ಪ್ರಾಫಿಟಬಿಲಿಟಿ ಎಲ್ಲ ಸ್ಕೋರ್ ಅನ್ನು ಕೂಡ ನೋಡಬಹುದಾಗುತ್ತೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಪ್ರೋ ಫೀಚರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೋಡಬಹುದು, ನೀವು ಪ್ರೋ ಫೀಚರ್ ಅನ್ನ ಹೊಂದಿಲ್ಲ ಅಂದಾಗ ಸೊ ನಿಮ್ಗೆ ಇಲ್ಲಿ ಸ್ಕೋರ್ ಕಾರ್ಡ್ ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆ ಪ್ರೈಸ್ ಫೋರ್ಕಾಸ್ಟ್ ಅನ್ನು ಕೂಡ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಪ್ರೋ ಫೀಚರ್ಸ್ ಅನ್ನ ನೀವು ಆಕ್ಸೆಸ್ ಮಾಡಬೇಕು ಅಂದಾಗ ಪ್ರೋ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬೇಕಾಗುತ್ತೆ. ಕನ್ನಡ 20 ಈ ಒಂದು ಕೂಪನ್ ಕೋಡ್ ಅನ್ನ ಬಳಸ್ಕೊಂಡು ನೀವು ಪ್ರೋ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಟಿಕೆಟ್ ಟೇಪ್ ಆಪ್ ಅಲ್ಲಿ ನೀವು ಕಂಪನಿಯ ಕಂಪ್ಲೀಟ್ ಓವರ್ ವ್ಯೂ ಅನ್ನ ನೋಡಬಹುದು, ಪ್ರೈಸ್ ಫೋರ್ಕಾಸ್ಟ್ ಅನ್ನ ನೋಡಬಹುದಾಗುತ್ತೆ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ, ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ನೋಡಬಹುದಾಗುತ್ತೆ. ಹಾಗೆ ಪೀರ್ ಕಂಪ್ಯಾರಿಸನ್ ಅನ್ನು ಕೂಡ ಮಾಡಬಹುದು. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಕಂಪನಿ ರಿಲೇಟೆಡ್ ನ್ಯೂಸ್, ಡಿವಿಡೆಂಡ್, ಬೋನಸ್ ಇದರ ನ್ಯೂಸ್ ಅನ್ನು ಕೂಡ ಟಿಕೆಟ್ ಟೇಪ್ ಆಪ್ ಅಲ್ಲಿ ನೀವು ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಟಿಕೆಟ್ ಟೇಪ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. JSW ಸ್ಟೀಲ್ ನಲ್ಲಿ ಬ್ರೋಕರೇಜ್ ಗಳ ಎಸ್ಟಿಮೇಷನ್ ಇದ್ದಿದ್ದು 665 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಬಹುದು ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ನ ಪ್ರಕಾರ JSW ಸ್ಟೀಲ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿಲ್ಲ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ ಕೂಡ 38% ಫಾಲ್ ಆಗಿದೆ. 1,063 ಕೋಟಿ ಪ್ರಾಫಿಟ್ ಅನ್ನ ಅಲ್ಟ್ರಾಟೆಕ್ ಸಿಮೆಂಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ 1,100 ಕೋಟಿಗೂ ಹೆಚ್ಚಿನ ಒಂದು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಅಲ್ಟ್ರಾಟೆಕ್ ಸಿಮೆಂಟ್ ಆ ಒಂದು ಮಾರ್ಜಿನ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮೇಜರ್ ಆಗಿ ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಕೂಡ ಪ್ರಾಫಿಟ್ ಫಾಲ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ತಮ್ಮ ಡೇಟಾವನ್ನ ಕ್ರೋರ್ಸ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ.
ಟೋಟಲ್ ರೆವೆನ್ಯೂನ ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಅನ್ನೇ ಕಂಪನಿ ತೋರಿಸಿದ್ದಾರೆ. ಬಟ್ ಇಲ್ಲಿ ಎಕ್ಸ್ಪೆನ್ಸಸ್ ಕೂಡ ನಮಗೆ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಆಲ್ಮೋಸ್ಟ್ 1,500 ಕೋಟಿಯಷ್ಟು ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಅದರಿಂದ ಪ್ರಾಫಿಟ್ ಫಾಲ್ ಆಗಿದೆ. 1,063 ಕೋಟಿಯಷ್ಟು ಪ್ರಾಫಿಟ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. 2022ರ ಸೆಪ್ಟೆಂಬರ್ ನಲ್ಲಿ ಇವರು 758 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ನಿಮಗೆ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸುತ್ತೆ. 2021ರ ಸೆಪ್ಟೆಂಬರ್ ನಲ್ಲಿ ಇವರು 1,710 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಒಂದು ಪರ್ಟಿಕ್ಯುಲರ್ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಬಂದಾಗ ಮುಂದಿನ ಕ್ವಾರ್ಟರ್ ಗಳಲ್ಲಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಈ ರೀತಿಯ ವೇರಿಯೇಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಲ್ಟ್ರಾಟೆಕ್ ಸಿಮೆಂಟ್ ನಲ್ಲಿ ಈ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಿಂದ ಸ್ಟಾಕ್ ಪ್ರೈಸ್ 1% ಅಷ್ಟು ಕರೆಕ್ಟ್ ಆಗಿದೆ. ಬಟ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾವೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಏನು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 2,892 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 2,600 ಕೋಟಿವರೆಗೂ ಪ್ರಾಫಿಟ್ಸ್ ಬರ್ಬೋದು ಅಂತ. ಬಟ್ ಒಳ್ಳೆ ಒಂದು ರಿಸಲ್ಟ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಕಡೆಯಿಂದ ಡಿಕ್ಲೇರ್ ಆಗಿದೆ. ಹಾಗೆ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 30% ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಹಾಗೆ ಟೋಟಲ್ ಇಂಟ್ರೆಸ್ಟ್ ಕಲೆಕ್ಟೆಡ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ NPA ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಸ್ಟ್ರಾಂಗ್ ಲೋನ್ ಬುಕ್ ಅನ್ನು ಕೂಡ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಟೋಟಲ್ 3.10 ಲಕ್ಷ ಕೋಟಿಯಷ್ಟು ಲೋನ್ ಬುಕ್ ಅನ್ನ ಈ ಒಂದು ಬ್ಯಾಂಕ್ ಹೊಂದಿದ್ದಾರೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಶುಕ್ರವಾರದ ದಿನ ಒಂದು ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಇವರ ಕಾಂಪಿಟೇಟರ್ ICICI ಬ್ಯಾಂಕ್ ಕೂಡ ಒಳ್ಳೆ ಒಂದು ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 34% ಅಷ್ಟು ಗ್ರೋ ಆಗಿದೆ. 8,312 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ICICI ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 8,000 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗಬಹುದು ಅಂತ. ಬಟ್ ಆ ಒಂದು ಎಸ್ಟಿಮೇಷನ್ ಅನ್ನ ICICI ಬ್ಯಾಂಕ್ ಬೀಟ್ ಮಾಡಿದೆ. ಸೊ ಓವರ್ ಆಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರು ಕೂಡ ಫಿಗರ್ಸ್ ಅನ್ನ ಕ್ರೋರ್ಸ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಟೋಟಲ್ ಇನ್ಕಮ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು. ಒಳ್ಳೆ ಒಂದು ಗ್ರೋತ್ ನಮಗೆ ಟೋಟಲ್ ಇನ್ಕಮ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. 33,500 ಕೋಟಿಯಷ್ಟು ಟೋಟಲ್ ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇಂಟ್ರೆಸ್ಟ್ ಅರ್ನ್ಡ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಒಳ್ಳೆ ಒಂದು ಇಂಟ್ರೆಸ್ಟ್ ಅರ್ನ್ಡ್ ಇನ್ಕಮ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ಮೇಜರ್ ರೀಸನ್ RBI ಇಂಟ್ರೆಸ್ಟ್ ಅನ್ನು ಹೈಕ್ ಮಾಡಿರೋದ್ರಿಂದ ಯಾರೆಲ್ಲ ಬ್ಯಾಂಕ್ಗಳಿಂದ ಲೋನ್ ಅನ್ನು ಪಡ್ಕೊಂಡಿರ್ತಾರೆ ಅವ್ರು ಹೆಚ್ಚಿನ ಒಂದು ಇಂಟ್ರೆಸ್ಟ್ ಅನ್ನು ಪೇ ಮಾಡಬೇಕಾಗಿರುತ್ತೆ. ಅದರಿಂದ ಬ್ಯಾಂಕ್ಗಳು ಒಳ್ಳೆ ಒಂದು ಟೋಟಲ್ ಇನ್ಕಮ್ ಅನ್ನು ಜನರೇಟ್ ಮಾಡ್ತಿದ್ದಾರೆ. ಅದರಿಂದ ಬ್ಯಾಂಕ್ಗಳ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಹಾಗೆ ನಾವು ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗಿದೆ. ಬಟ್ ಟೋಟಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 8,312 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ICICI ಬ್ಯಾಂಕ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 7,500 ಕೋಟಿಯಷ್ಟು ಇತ್ತು. ಡಿಸೆಂಬರ್ 2021ರಲ್ಲಿ ಇವರು 6,193 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನಮಗೆ ICICI ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ICICI ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ NPA ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 0.61% ಅಷ್ಟಿತ್ತು. ಅದೀಗ 0.55% ಗೆ ಡ್ರಾಪ್ ಆಗಿದೆ. NPA ಕಡಿಮೆ ಆಗೋದು ಖಂಡಿತವಾಗ್ಲೂ ಯಾವುದೇ ಒಂದು ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಆಲ್ರೆಡಿ ICICI ಬ್ಯಾಂಕ್ ಅಲ್ಲಿ ಬಹಳಷ್ಟು ಬ್ರೋಕರೇಜ್ಗಳು ಬುಲಿಶ್ ಆಗಿದ್ರು. ಈ ಒಂದು ರಿಸಲ್ಟ್ ನ ನಂತರ ಟಾರ್ಗೆಟ್ಸ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ICICI ಬ್ಯಾಂಕ್ 870 ಪ್ರೈಸ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಬಹಳಷ್ಟು ಬ್ರೋಕರೇಜ್ಗಳು 950ರಿಂದ 1000 ಟಾರ್ಗೆಟ್ಸ್ ಅನ್ನ ಆಲ್ರೆಡಿ ICICI ಬ್ಯಾಂಕ್ ಗೆ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಯೆಸ್ ಬ್ಯಾಂಕ್ ರೀಸೆಂಟ್ ಆಗಿ 52 ವೀಕ್ ಹೈ ಅನ್ನ ಬ್ಯಾಂಕ್ ಟಚ್ ಮಾಡಿತ್ತು. ಸೊ ಆ ಒಂದು ಪ್ರೈಸ್ ನಿಂದ ಸ್ವಲ್ಪ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಯೆಸ್ ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 80% ಅಷ್ಟು ಫಾಲ್ ಆಗಿದೆ. ಟೋಟಲ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಇನ್ಕಮ್ ಇನ್ಕ್ರೀಸ್ ಆಗ್ತಿದೆ. ಹಾಗೆ ಎಕ್ಸ್ಪೆನ್ಸಸ್ ಕೂಡ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಯೆಸ್ ಬ್ಯಾಂಕ್ ತಮ್ಮ ಫಿಗರ್ಸ್ ಅನ್ನ ಲ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಟೋಟಲ್ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 51.5 ಕೋಟಿಯಷ್ಟು ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆ 2022ರ ಸೆಪ್ಟೆಂಬರ್ ನಲ್ಲಿ ಇವರು 152 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 2021ರ ಡಿಸೆಂಬರ್ ನಲ್ಲಿ ಇವರು 266 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಮಾಡಿದ್ರು. 2021-22ರಲ್ಲಿ ಇವರು ಹೆಚ್ಚಿನ ಒಂದು ಪ್ರೊವಿಷನ್ಸ್ ಗಳನ್ನ ಡಿಕ್ಲೇರ್ ಮಾಡಿದ್ರು. ಆ ಪ್ರೊವಿಷನ್ಸ್ ಗಳಿಂದ ಇವರ ಪ್ರಾಫಿಟ್ ತುಂಬಾನೇ ಇನ್ಕ್ರೀಸ್ ಆಗಿರೋದು ಕಾಣಿಸ್ತಿತ್ತು. ಬಟ್ ಈಗ ಪ್ರೊವಿಷನ್ಸ್ ಕಡಿಮೆ ಆಗಿದೆ. ಅದರಿಂದ ನಮಗೆ ಪ್ರಾಫಿಟ್ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಪ್ರೊವಿಷನ್ ಅಂದಾಗ 2020ರಲ್ಲಿ ಕೋವಿಡ್ ಬಂದಾಗ ಎಲ್ಲಾ ಬ್ಯಾಂಕ್ಗಳು ಮುಂದಿನ ಕ್ವಾರ್ಟರ್ಗಳಲ್ಲಿ ನಮ್ಮ ಪ್ರಾಫಿಟ್ ಫಾಲ್ ಆಗ್ಬೋದು ಅಂತ ಇಷ್ಟು ಅಮೌಂಟ್ ಅನ್ನ ಪ್ರೊವಿಷನ್ ಆಗಿ ಮಾಡ್ತಿದ್ರು. ಆ ಪ್ರೊವಿಷನ್ ಇದ್ದಿದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಡಿಸೆಂಬರ್ 2021, ಮಾರ್ಚ್ 2022 ಈ ಎಲ್ಲ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಈಗ ಯಾವುದೇ ರೀತಿಯ ಪ್ರೊವಿಷನ್ಸ್ ಇಲ್ಲದೆ ಇರೋದ್ರಿಂದ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಯೆಸ್ ಬ್ಯಾಂಕ್ ಅಲ್ಲಿ ಪಾಸಿಟಿವ್ ನ್ಯೂಸ್ ಅಂದ್ರೆ ಇವರ ಬ್ಯಾಡ್ ಲೋನ್ಸ್ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಓವರ್ ಆಲ್ ಬ್ಯಾಡ್ ಲೋನ್ಸ್ ಅನ್ನು ಇವರು ARC ಗೆ ಮೂವ್ ಮಾಡಿದ್ದಾರೆ. ಅದರಿಂದ ನಮಗೆ NPA 1% ನೋಡೋದಕ್ಕೆ ಸಿಗ್ತದೆ. ಕಳೆದ ಕ್ವಾರ್ಟರ್ ನಲ್ಲಿ NPA ನಮಗೆ 3.6% ಅಷ್ಟು ನೋಡೋದಕ್ಕೆ ಸಿಗ್ತಿತ್ತು. ಸೊ ಬ್ಯಾಡ್ ಲೋನ್ಸ್ ಅನ್ನ ಕನ್ಸಿಡರಬ್ಲಿ ಇವರು ಕಡಿಮೆ ಮಾಡಿದ್ದಾರೆ. ಸೊ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿರೋದು ಯೆಸ್ ಬ್ಯಾಂಕ್ ಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಪ್ರಾಫಿಟ್ ತುಂಬಾನೇ ಫಾಲ್ ಆಗಿರೋದ್ರಿಂದ ಸ್ವಲ್ಪ ನಾವು ಶೇರ್ ಪ್ರೈಸ್ ನಲ್ಲಿ ವೀಕ್ನೆಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.